ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ಕರ್ನಾಟಕ ರಾಜ್ಯದಲ್ಲಾಗ್ತಾ ಇರುವಂತಹ ಬಿಜೆಪಿ ಮಟ್ಟದಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನು, ಚೇಂಜಸ್ ಏನು, ಇದೆಲ್ಲವನ್ನ ಕೂಡ ನೀವು ಗಮನಿಸ್ತಾ ಇರ್ತೀರಾ. ಇದು ನಿಜಕ್ಕೂ ಆಗ್ತಾ ಇರೋದು ಕರ್ನಾಟಕ ಬಿಜೆಪಿಗೆ ಮುಂದಿನ ದಿನಗಳಲ್ಲಿ ಪ್ಲಸ್ ಆಗುತ್ತಾ, ಮೈನಸ್ ಆಗುತ್ತಾ, ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷ ಬಿಜೆಪಿ ಉಚ್ಚಾಟನೆ ಮಾಡಿದೆ. ಈ ನಿರ್ಧಾರದಿಂದ ಬಿಜೆಪಿ ಮೇಲಾಗುವಂತ ಎಫೆಕ್ಟ್ ಏನು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ಹಾಗೇನೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ವಿರುದ್ಧ ಧ್ವನಿ ಎತ್ತಿದವರ ವಿರುದ್ಧ, ಹಾಗೇನೆ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ನಮ್ಮ ಬಿಜೆಪಿ ಮಟ್ಟದಲ್ಲಿ ಯಾಕಿಷ್ಟೊಂದು ಕುಟುಂಬ ರಾಜಕೀಯ, ಇದಕ್ಕಿಷ್ಟೊಂದು ಯಾಕೆ ಮನ್ನಣೆ ಕೊಡಬೇಕು ಅಂತ ಪ್ರಶ್ನೆ ಮಾಡಿದವರಿಗೆ ಹೀಗಾಗ್ತಾ ಇದೆಯಲ್ಲ, ಹಾಗಾದ್ರೆ ಮುಂದಿನ ಭವಿಷ್ಯ ಏನು ರಾಜ್ಯದಲ್ಲಿ ಬಿಜೆಪಿಯದ್ದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಹಾಗೆ ಈಗ ಬಿಜೆಪಿಯ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ, ಯತ್ನಾಳ್ ಅವರನ್ನ ಉಚ್ಚಾಟನೆಯನ್ನ ಮಾಡೋದ್ರ ಮುಖಾಂತರ ಇದು ಅಂತ್ಯನ ಅಥವಾ ಪ್ರಾರಂಭನ ಅನ್ನೋ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಯಾಕೆಂದ್ರೆ ಯತ್ನಾಳ್ ಮಾತ್ರ ಅಲ್ಲ, ಬಿಜೆಪಿಯ BSY ಹಾಗೇನೆ BYV ವಿರುದ್ಧ ತಿರುಗಿ ಬಿದ್ದಿರೋದು. ಪಕ್ಷದಲ್ಲಿ ಇನ್ನೂ ಅನೇಕರಿದ್ದಾರೆ. ಹಾಗೆ ಪಕ್ಷೇತರ ಚಟುವಟಿಕೆಗಳಲ್ಲೂ ಕೂಡ ಕೆಲವರು ಭಾಗಿಯಾಗ್ತಾ ಇದ್ದಾರೆ. ಎಷ್ಟೇ ನೋಟಿಸ್ ಯತ್ನಾಳ್ ಅವ್ರಿಗೆ ಕೊಟ್ಟರೂ ಕೂಡ ಈಗ ಉಚ್ಚಾಟನೆ ಮಾಡಿದ್ದು ಯತ್ನಾಳ್ ಅವರನ್ನೇ. ಹಾಗೆ ಬೇರೆಯವ್ರಿಗೂ ಕೂಡ ನೋಟಿಸ್ ಕೊಟ್ಟಿದೆ. ಅವರ ಬಾಯಿ ಮುಚ್ಚೋದಕ್ಕಾಗತ್ತಾ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ. ಆಗ್ಲೇ ಹೇಳಿದ ಹಾಗೆ ಇದು ಅಂತ್ಯನ ಆರಂಭನ ಅನ್ನೋದು ಗೊತ್ತಿಲ್ಲ. ಈ ಭಿನ್ನಮತ ಶಮನ ಆಗೋದಕ್ಕೆ ಒಂದು ಡೋಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಕಳೆದ 1 ವರ್ಷದಿಂದ ಇದೇ ವಿಚಾರ ಮುನ್ನೆಲೆಯಲ್ಲಿತ್ತು. ಯತ್ನಾಳ್ ಉಚ್ಚಾಟನೆ ಮಾಡುತ್ತಾ ಹೈಕಮಾಂಡ್, ಈ ಥರದ್ದೆಲ್ಲ ಕೇಳಿ ಬರ್ತಾ ಇದ್ರು. ಬಿಜೆಪಿ ಹೈಕಮಾಂಡ್ ಇದನ್ನ ಇಲ್ಲಿ ತನಕ ಕೊಂಡೊಯ್ದಿದ್ ಯಾಕೆ ಅನ್ನುವಂಥ ಪ್ರಶ್ನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಜೊತೆಗೆ ಇನ್ನೂ ಕೂಡ ಅಂದ್ರೆ ಈಗಾಗಲೇ ಸಭೆ ನಡೆಸೋ ಪ್ಲಾನ್ ಕೂಡ ಮಾಡಿದ್ದಾರೆ. ಯತ್ನಾಳ್ ಪರ ಏನೇನು ಇದ್ರು ಕೆಲವರು ನಾಯಕರು, ಅವರು ಯತ್ನಾಳ್ ಕೈ ಬಿಡೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹೀಗೆ ನಮ್ಮ ಸಪೋರ್ಟ್ ಯತ್ನಾಳ್ ಅವರಿಗೆ ಇದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಹಾಗೇನೆ ಈ ರೀತಿಯಾದಂಥ ಬೆಳವಣಿಗೆಗೆ ಯತ್ನಾಳ್ ಅಭಿಮಾನಿಗಳಾಗಿರ್ಬಹುದು ಅಥವಾ ಬಿಜೆಪಿಯ ಕಾರ್ಯಕರ್ತರಾಗಿರ್ಬೋದು ತುಂಬಾ ಮಂದಿಗೆ ಬೇಸರ ಆಗಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಆಕ್ರೋಶವನ್ನ ಯಾವ ಮಟ್ಟಿಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಅಪ್ಪ ಮಕ್ಕಳು ಸೇರಿ ಬಿಜೆಪಿಯ ಇಂತಹ ಹಿರಿಯ ನಾಯಕರನ್ನ, ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರ ರಾಜಕೀಯವನ್ನ ಅಂದ್ರೆ ರಾಜಕೀಯ ಜೀವನವನ್ನ ಮುಗಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಬಿಜೆಪಿಯ ಒಂದಷ್ಟು ನಾಯಕರ ಹೆಸರುಗಳ ಸಮೇತ ಈ ರೀತಿಯಾಗಿ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಇದರಿಂದ ಮುಂದಿನ ದಿನಗಳಲ್ಲಿ ಬಿಜೆಪಿ ಮೇಲೆ ಏನು ಎಫೆಕ್ಟ್ ಆಗಬಹುದು, ಯತ್ನಾಳ್ ನಡೆ ಏನಿರಬಹುದು, ಇನ್ನೊಂದು ಪಕ್ಷವನ್ನ ಅಂದ್ರೆ ಹೊಸ ಪಕ್ಷವನ್ನ ಕಟ್ತಾರಾ, ಬೇರೆ ಪಕ್ಷಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಯಾಕೆಂದ್ರೆ ಇದು 3ನೇ ಸಲ ಅವರನ್ನ ಉಚ್ಚಾಟನೆ ಮಾಡಿರೋದು. ಬಟ್ ಮತ್ತೆ ಪಕ್ಷಕ್ಕೆ ವಾಪಸ್ ಬರೋ ಚಾನ್ಸಸ್ ಏನಾದರೂ ಇದೆಯಾ ಇಲ್ವಾ ಗೊತ್ತಿಲ್ಲ. ಈ ವಿಚಾರದಲ್ಲಿ ಸದ್ಯಕ್ಕೆ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಬಿಜೆಪಿ ವಲಯದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಪಕ್ಷದಲ್ಲಿ 2 ವರ್ಷದಿಂದ ಆಗ್ತಾ ಇದ್ದ ಬಂಡಾಯವನ್ನ ನೋಡ್ತಾ ಕೂತಿದ್ದ ಬಿಜೆಪಿ ವರಿಷ್ಠರು ಈಗ ಇದ್ದಕ್ಕಿದ್ದ ಹಾಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈ ಮೂಲಕ ಎಲ್ಲವನ್ನೂ ಸಹಿಸೋದಿಲ್ಲ ಅನ್ನೋ ಸಂದೇಶ ರವಾನೆಗೆ ವರಿಷ್ಠರು ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಫೈರ್ ಬ್ರ್ಯಾಂಡ್ ನಾಯಕ ಅಂತ ಗುರುತಿಸಿಕೊಂಡಿರೋ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿ ಹೈಕಮಾಂಡ್ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ ಆಪಾದನೆ ಹೊರಿಸಿ 6 ವರ್ಷದ ಮಟ್ಟಿಗೆ ಉಚ್ಚಾಟನೆಯನ್ನ ಮಾಡಿದ್ದಾರೆ. ಇದರಿಂದ ಸಾಧಕ ಬಾಧಕಗಳ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯ ಬಿಜೆಪಿಯನ್ನ ಸುಧಾರಿಸಿ ಅಂತ ಎಷ್ಟೇ ಮನವಿ ಮಾಡ್ಕೊಂಡಿದ್ರು ಕೂಡ ಕಾರ್ಯಕರ್ತರು ಇದಕ್ಕೆ ಬಿಜೆಪಿಯ ವರಿಷ್ಠರು ಅಷ್ಟೊಂದು ಸರಿಯಾಗಿ ಸ್ಪಂದಿಸಿರಲಿಲ್ಲ. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, BP ಹರೀಶ್, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, MP ರೇಣುಕಾಚಾರ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡುವ ಮೂಲಕ ಎರಡೂ ಬಣವನ್ನ ನಿಭಾಯಿಸುವ ಪ್ರಯತ್ನವನ್ನಂತೂ ಮಾಡಿದೆ ಅಂತ ಹೇಳ್ಬೋದು. ಆದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವುದು ಪಕ್ಷದಲ್ಲಿ ಒಂದಷ್ಟು ಸಂಚಲನಕ್ಕೂ ಕೂಡ ಕಾರಣ ಆಗಿದೆ. ದಿಲ್ಲಿ ಆದೇಶವನ್ನ ಪಾಲಿಸಲೇಬೇಕು ಅಂತ ಒಂದು ಸಂದೇಶವನ್ನ ಇಲ್ಲಿ ಹೈಕಮಾಂಡ್ ಕಳಿಸಿದೆ. ಎಷ್ಟೇ ದೊಡ್ಡವರಾದ್ರೂ ಸರಿ, ಪಕ್ಷದ ಆಂತರಿಕ ಶಿಸ್ತಿಗಿಂತ ಯಾರು ಮೇಲಲ್ಲ, ವರಿಷ್ಠರ ನಿರ್ಧಾರವನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಹೇಳಿದೆ. ಇದು ಭವಿಷ್ಯದಲ್ಲಿ ತೆಗೆದುಕೊಳ್ಳೋ ಎಲ್ಲ ಮಹತ್ವದ ನಿರ್ಧಾರಗಳಿಗೂ ಕೂಡ ಅನ್ವಯ ಆಗತ್ತೆ. ಈ ವಿಚಾರಕ್ಕೆ ಪಕ್ಷದಲ್ಲಿ ಒಂದಷ್ಟು ಮಿಶ್ರ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಯತ್ನಾಳ್ ವಿಜಯೇಂದ್ರ ಬಣ ಬಡಿದಾಟ ಇಷ್ಟು ದಿನ ಮುಂದುವರಿಯೋದಕ್ಕೆ ಅವಕಾಶ ಕೊಟ್ಟಿದ್ದೇ ತಪ್ಪು. ವಿನಾಕಾರಣ ಹೈಕಮಾಂಡ್ ಈ ವಿವಾದವನ್ನ ಜೀವಂತವಾಗಿರಿಸಿತ್ತು. ಸಂಧಾನದ ಮೂಲಕ ವಿವಾದ ಇತ್ಯರ್ಥಗೊಳಿಸಿದ್ರೆ ಇಬ್ಬರು ನಾಯಕರ ಸಾಮರ್ಥ್ಯವನ್ನ ಪಕ್ಷದ ಹಿತಕ್ಕೆ ಬಳಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ. ಆದ್ರೆ ಇಷ್ಟೆಲ್ಲ ಆದ್ಮೇಲಾದ್ರೂ ಬಿಜೆಪಿಯ ಒಳಗಿರೋ ಭಿನ್ನಮತ
ಕಮ್ಮಿಯಾಗುತ್ತಾ? ಇದು ಆರಂಭನ ಅಂತ್ಯನ ಅನ್ನೋ ಪ್ರಶ್ನೆ ಕೂಡ ಇದೆ. ಗಾಯಗೊಂಡ ಹುಲಿಯಂತಾಗಿರೋ ಯತ್ನಾಳ್ ಮುಂದಿನ ಹಾದಿ ಇನ್ನಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಹಾಗೆ ಯತ್ನಾಳ್ ಉಚ್ಚಾಟನೆಯಾದ ಬೆನ್ನಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧದ ಚರ್ಚೆಗಳು ನಡೀತಾ ಇದ್ದು, ಯತ್ನಾಳ್ ಪರ ಅನೇಕರು ಬ್ಯಾಟ್ ಬೀಸ್ತಾ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರ ಕುಟುಂಬ ಕಾರಣಕ್ಕೆ ಬಲಿಯಾದ 14ನೇ ಬಿಜೆಪಿ ನಾಯಕ ಯತ್ನಾಳ್ ಅಂತ ಕಿಡಿಕಾರಿದ್ದಾರೆ. ನೆಟ್ಟಿಗನೊಬ್ಬ ಇದ್ರ ಬಗ್ಗೆ ಒಂದು ಪಟ್ಟಿಯನ್ನೇ ರೆಡಿ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಆತ ಮಾಡಿರೋ ಟ್ವೀಟ್ನ ಪಟ್ಟಿಯಲ್ಲಿರೋ ಹೆಸರುಗಳು ಯಾವ್ಯಾವು ಅಂದ್ರೆ ಅನಂತ್ ಕುಮಾರ್, ಈಶ್ವರಪ್ಪ, ಅನಂತ್ ಕುಮಾರ್ ಹೆಗ್ಡೆ, ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ, ಸೇಡಂಜಿ, ಸದಾನಂದ ಗೌಡ, ಪ್ರತಾಪ್ ಸಿಂಹ, ಜಗದೀಶ್ ಶೆಟ್ಟರ್, ಬಿಎಲ್ ಸಂತೋಷ್, ಪ್ರಹ್ಲಾದ್ ಜೋಶಿ, ಶ್ರೀರಾಮುಲು, ವಿ ಸೋಮಣ್ಣ, ಬಸನಗೌಡ ಪಾಟೀಲ್, ಯತ್ನಾಳ್. ಇಷ್ಟು ಮಾತ್ರ ಅಲ್ಲ, ಅವರದ್ದೇ ಆದ ವ್ಯಾಖ್ಯಾನದ ರೀತಿಯಲ್ಲೂ ಕೂಡ ವಿಮರ್ಶೆ ಮಾಡ್ತಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಾಗ್ತಾ ಇದ್ದ ಹಾಗೆ ಉತ್ತರ ಕರ್ನಾಟಕ ಭಾಗದ ಯತ್ನಾಳ್ ಹಿಂಬಾಲಕರು ನಾವು ಬಿಜೆಪಿಯನ್ನ ಬೆಂಬಲಿಸೋದಿಲ್ಲ ಅಂತ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು. ಆದರೆ ದಿನ ಕಳೆದ ಹಾಗೆ ಒಂದೊಂದೇ ಪೋಸ್ಟ್ಗಳು ಹೊರಬರ್ತಾ ಇವೆ. ಅಪ್ಪ ಮಗ ಸೇರಿ ಮುಗಿಸಿದ ಹಿಂದೂಗಳ ಪರ ಹೋರಾಟ ಮಾಡ್ತಾ ಇದ್ದ ನಾಯಕರು ರಾಜಕೀಯ ಮುಗಿಸಿದ್ರು. ಇಂಥವರಿಂದ ಬಿಜೆಪಿ ಬಲಿಷ್ಠಗೊಳ್ಳೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಹಾಕ್ತಿದ್ದಾರೆ. ಹೇಳ್ಕೊಟ್ಟ ಮಾತು ಕಟ್ಟಿಟ್ಟ ಬುತ್ತಿ ಜಾಸ್ತಿ ಹೊತ್ತು ಇರೋದಿಲ್ಲ ಅನ್ನೋದಕ್ಕೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಸಾಕ್ಷಿ. ಸುಖಾಸುಮ್ನೆ ಬಿಎಸ್ ಯಡಿಯೂರಪ್ಪ ವಿರುದ್ಧ ಟೀಕಾ ಪ್ರಹಾರ ಮಾಡಿ ತಮ್ಮ ರಾಜಕೀಯ ಜೀವನಕ್ಕೆ ತಡೆ ತಂದುಕೊಂಡ್ರು. ಹೈಕಮಾಂಡ್ ಕೂಡ ಇವರನ್ನ ಗಣನೆಗೆ ತೆಗೆದುಕೊಳ್ಳದೆ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳೋದಕ್ಕೆ ಸೂಚಿಸಿಬಿಡ್ತು. ಇನ್ನು ಅನಂತ್ ಕುಮಾರ್ ಹೆಗ್ಡೆ ಒಳ್ಳೆ ನಾಯಕ, ಆದ್ರೆ ಸಂವಿಧಾನ ಬದಲಾಯಿಸೋದಕ್ಕೆ ಬಂದಿದ್ದೇವೆ ಅನ್ನೋ ಮಾತು ಬಿಜೆಪಿ ಹೈಕಮಾಂಡ್ಗೆ ರುಚಿಸಲಿಲ್ಲ. ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಹಿಂದೂ ಫೈರ್ ಬ್ರ್ಯಾಂಡ್ ಕೂಡ ಆಗಿದ್ರು. ಬಹಿರಂಗವಾಗಿ ಏನೇ ಇದ್ರೂ ಮಾತನಾಡ್ತಾ ಇದ್ರು. ಇನ್ನು ನಳಿನ್ ಕುಮಾರ್ ಕಟೀಲ್ ಸಂಘಟನೆಯ ನಾಯಕ, ಆದ್ರೆ ಪಕ್ಷ ಕಟ್ಟೋದ್ರಲ್ಲಿ ಪಳಗಿರ್ಲಿಲ್ಲ. ಸಂಘಟನೆ ಬೇರೆ, ಪಕ್ಷ ಮುನ್ನಡೆಸೋದು ಬೇರೆ. ಅಲ್ಲದೆ ಸ್ಥಳೀಯ ಕಾರಣಗಳಿಂದ ಅವರಿಗೆ ಹಿನ್ನಡೆಯಾಯಿತು. ಜೊತೆಗೆ ಆರ್ಎಸ್ಎಸ್ನಲ್ಲಿ ಗುರುತಿಸಿಕೊಂಡು ಪ್ರಭಾವಿ ನಾಯಕರಾಗಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸ್ಪರ್ಧಿಸೋದಕ್ಕೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ನಿರಾಕರಿಸಲಾಯಿತು. ಇನ್ನು ಸಿಟಿ ರವಿ, ಬಿಎಸ್ ಯಡಿಯೂರಪ್ಪನವರ ಅಡುಗೆ ಮನೆಯಲ್ಲಿ ವಿಧಾನಸಭೆ ಟಿಕೆಟ್ ಫೈನಲ್ ಆಗಲ್ಲ ಅನ್ನೋ ಮಾತು ಇವರು ಶಾಸಕರಾಗಿ ಮತ್ತೆ ಆಯ್ಕೆಯಾಗುವುದಕ್ಕೆ ಅಡ್ಡಿಯಾಯಿತು. ಚಿಕ್ಕಮಗಳೂರಿನಲ್ಲೇ ಸೋತ್ರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೂ ಕುತ್ತು ಬಂತು. ಮಾತ್ರ ಅಲ್ಲ, ಪರೋಕ್ಷವಾಗಿ ಯಡಿಯೂರಪ್ಪ ಹಾಗೆ ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾನೆ ಇದ್ರು. ಇನ್ನು ಸೇಡಂಜಿ ಪ್ರಸ್ತುತ ರಾಜ್ಯಸಭಾ ಸದಸ್ಯರು, ಈಗಾಗಲೇ 80 ವರ್ಷ ವಯಸ್ಸಿನ ಆಸುಪಾಸ್ನಲ್ಲಿದ್ದಾರೆ. ಇನ್ನು ಡಿವಿ ಸದಾನಂದ ಗೌಡ ಕೇವಲ ಒಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಸಾಕು ಅಂತ ಗೋಗರಿತಾ ಇದ್ದವರಿಗೆ ಕರೆದು ಸಿಎಂ ಸೀಟ್ನಲ್ಲಿ ಕೂರಿಸಿದ್ದೇ ಬಿಎಸ್ ಯಡಿಯೂರಪ್ಪ. ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು ಮಾತು ಕೇಳಲಿಲ್ಲ ಅನ್ನೋ ಕಾರಣಕ್ಕೆ ಮುನಿಸ್ಕೊಂಡಿದ್ರು. ನಂತರ ನಿಧಾನವಾಗಿ ಯಡಿಯೂರಪ್ಪನವರಿಂದ ದೂರ ಉಳಿದಿದ್ದಾರೆ. ಇನ್ನು ಪ್ರತಾಪ್ ಸಿಂಹ ಯುವ ನಾಯಕ, ಆದರೆ ಬಿಜೆಪಿ ಹೈಕಮಾಂಡ್ ಏನೇನೋ ಸಬೂಬು ಹೇಳಿ ಲೋಕಸಭಾ ಟಿಕೆಟ್ ಕೊಡಲಿಲ್ಲ. ಅಂದಹಾಗೆ ಎಂಪಿ ಟಿಕೆಟ್ ಫೈನಲ್ ಮಾಡೋದಕ್ಕೆ ಒಂದು ಕೋರ್ ಕಮಿಟಿ ಇರುತ್ತೆ. ಅದರಲ್ಲಿ ಬಿಎಸ್ವೈ ಅವರು ಕೂಡ ಒಬ್ಬರಾಗಿದ್ರು. ಬೆಳೆಯೋ ನಾಯಕನಿಗೆ ಹೆಚ್ಚಿನ ಮನ್ನಣೆಯನ್ನ ಕೊಡಲಿಲ್ಲ ಅನ್ನೋ ಮಾತು ಪ್ರತಾಪ್ ಸಿಂಹ ಅವರ ಪರವಾಗಿದೆ. ಇನ್ನು ಜಗದೀಶ್ ಶೆಟ್ಟರ್ ಅವರನ್ನ ಸ್ಪೀಕರ್, ಮಂತ್ರಿ, ನಂತರ ಸಿಎಂ ಆಗೋದಕ್ಕೆ ಬಿಎಸ್ ಯಡಿಯೂರಪ್ಪನವರ ಕೃಪಾ ಕಟಾಕ್ಷ ಇದ್ದೇ ಇತ್ತು. 2ನೇ ಸಲ ಬೊಮ್ಮಾಯಿ ಬದಲು ಶೆಟ್ಟರ್ ಸಿಎಂ ಆಗೋದಕ್ಕೆ ಬಿಎಸ್ವೈ ಒಪ್ಪಲಿಲ್ಲ. ಕೊನೆಗೆ ಬಿಜೆಪಿ ಹೈಕಮಾಂಡ್ ಶೆಟ್ಟರ್ ಅವರನ್ನ ಮೂಲೆಗೆ ತಳ್ಳಿತ್ತು. ಆದರೆ ಅವರು ಮತ್ತೆ ಎದ್ದು ನಿಂತರು. ಮತ್ತೊಂದು ಸ್ವಾರಸ್ಯಕರ ವಿಚಾರ ಅಂದ್ರೆ, ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ಗೆ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಟಿಕೆಟ್ ಅನ್ನೇ ಕೊಡಲಿಲ್ಲ. ಕಾಂಗ್ರೆಸ್ ಸೇರಿ ಸೋತು ಮತ್ತೆ ಬಿಜೆಪಿ ಸೇರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಸಂಸದರಾದ್ರು. ಇನ್ನು ಬಿಎಲ್ ಸಂತೋಷ್ ಆರ್ಎಸ್ಎಸ್ನ ಕಟ್ಟಾಳು. ಆದರೆ ಯಡಿಯೂರಪ್ಪ ಹಾಗೆ ಅವರ ಮಕ್ಕಳಿಗಿಂತ ಬಿಜೆಪಿ ಹೈಕಮಾಂಡ್ ಜೊತೆ ಆತ್ಮೀಯತೆ ಇಟ್ಕೊಂಡಿದ್ದಾರೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸಂತೋಷ್ ಲೆಕ್ಕಾಚಾರ ಉಲ್ಟಾ ಆಯಿತು. ಇದು ಯಡಿಯೂರಪ್ಪನವರಿಗೆ ಪ್ಲಸ್ ಆಯಿತು. ರಾಜಕೀಯ ಜೀವನ ಖತಮ್ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇನ್ನೂ ರಾಜಕೀಯದಲ್ಲಿದ್ದಾರೆ. ಇನ್ನು ಪ್ರಹ್ಲಾದ್ ಜೋಶಿ, ಬೊಮ್ಮಾಯಿ ಬದಲಿಗೆ ಸಿಎಂ ಆಗೋದಕ್ಕೆ ಹವಣಿಸಿದವರು ಇದೇ ಪ್ರಹ್ಲಾದ್ ಜೋಶಿ. ಆದ್ರೆ ಬಿಎಸ್ವೈ ಒಪ್ಪಲಿಲ್ಲ. ಯಾಕಂದ್ರೆ ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿಯೋದಕ್ಕೆ ಇವರ ಕೊಡುಗೆ ಸಾಕಷ್ಟಿತ್ತು ಅಂತ ಜನ ಮಾತನಾಡ್ಕೊಳ್ತಾ ಇದ್ರು. ಇನ್ನು ಶ್ರೀರಾಮುಲು ಹಾಗೆ ಸೋಮಣ್ಣ, ಜನಾರ್ದನ ರೆಡ್ಡಿ ಜೊತೆ ಮಾತು ಬಿಟ್ಟಿದ್ದು ಮತ್ತು ಬಳ್ಳಾರಿಯ ರಣಭಯಂಕರ ರಾಜಕೀಯ ಇವರಿಗೆ ಹಿನ್ನಡೆಯುಂಟು ಮಾಡಿತು. ವಿಧಾನಸಭಾ ಉಪಚುನಾವಣೆಗೆ ಟಿಕೆಟ್ ಕೇಳಿದ್ರು ಕೊಡ್ಲಿಲ್ಲ. ಆ ಮುನಿಸು ಬಿಎಸ್ವೈ ಮೇಲೆ ಇವರಿಗಿದೆ. ಜೆಡಿಎಸ್ನಿಂದ ಕರೆದುಕೊಂಡು ಬಂದು ಕೈ ಹಿಡಿದು ಬೆಳೆಸಿ ಮಂತ್ರಿ ಮಾಡಿದ್ದ ಬಿಎಸ್ವೈ ವಿರುದ್ಧವೇ ಮಸಲತ್ತು ಮಾಡೋದಕ್ಕೆ ಹೋದ್ರೆ ಸುಮ್ನಿರ್ತಾರಾ? ವಿಧಾನಸಭೆಯಲ್ಲಿ ಸೋತ್ರು. ಎಂಪಿ ಚುನಾವಣೆಯಲ್ಲಿ ಬಿಎಸ್ವೈ ಆಶೀರ್ವಾದ ಪಡೆದುಕೊಂಡು ಬಚಾವಾದ್ರು. ಈಗ ಯತ್ನಾಳ್ ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋ ಗಾದೆ ಮಾತಿನಾಗೆ ತಮ್ಮ ಮಾತಿನಿಂದ ತಾವೇ ತಮ್ಮ ರಾಜಕೀಯ ಜೀವನಕ್ಕೆ ಹಿನ್ನಡೆ ತಂದುಕೊಂಡ್ರು ಯತ್ನಾಳ್. ಬಿಎಸ್ವೈ ಅಧಿಕಾರದಲ್ಲಿದ್ದ ಕಾಲದಿಂದಲೂ ಹೀನಾಮಾನ ಅವರನ್ನ ಟೀಕೆ ಮಾಡ್ತಿದ್ರು. ಈಗ ಅವರಿಗೆ ಬಿಜೆಪಿಯಿಂದ ವಿರಾಮ ಸಿಕ್ಕಿದೆ. ಇನ್ನು ಆರ್ಎಸ್ಎಸ್, ವಿಎಚ್ಪಿ ಹಾಗೆ ಶ್ರೀರಾಮ ಸೇನೆ, ಬಜರಂಗ ದಳ ಈ ಸಂಘಟನೆಗಳನ್ನ ಬಿಎಸ್ವೈ ಆಗ್ಲಿ ಯಾರಿಂದಲೂ ಮುಗಿಸೋದಕ್ಕಾಗೋದಿಲ್ಲ. ಯಾಕಂದ್ರೆ ಈ ಸಂಘಟನೆಗಳು ಜಾತಿಯಿಂದ ಒಗ್ಗೂಡೋದಿಲ್ಲ, ನಾಯಕರ ಜಾತಿಯ ಬಲಾಬಲದಿಂದ ಸ್ಥಾನ ಪಡೆಯೋದಿಲ್ಲ. ಹಾಗಾಗಿ ಯಾರೂ ಏನು ಮಾಡಲಾಗಲ್ಲ. ಇದೇ ರೀತಿಯಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ಯಡಿಯೂರಪ್ಪ ಹಾಗೆ ಅವರ ಮಗ ಸೇರ್ಕೊಂಡು ಒಳ್ಳೆ ನಾಯಕರು ಪ್ರಭಾವಿಯಾಗುವುದಕ್ಕೆ ಬಿಡ್ಲಿಲ್ಲ ಅಂತ
ಸೋಷಿಯಲ್ ಮೀಡಿಯಾದಲ್ಲಿ ಅವರ ಅಭಿಪ್ರಾಯಗಳನ್ನ ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕಂತೂ ಯತ್ನಾಳ್ ಒಂದು ಟ್ವೀಟ್ ಮಾಡಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಮನೆಗೂ ಹೋಗಿಲ್ಲ, ಮಾಧ್ಯಮದವರ ಕಣ್ಣಿಗೂ ಕೂಡ ಬಿದ್ದಿಲ್ಲ, ಕಾರ್ಯಕರ್ತರಿಗೂ ಸಿಕ್ಕಿಲ್ಲ. ತಮ್ಮ ನಾಯಕನನ್ನ ಉಚ್ಚಾಟನೆ ನಂತರ ಭೇಟಿಯಾಗಬೇಕು ಅಂತ ಕಾದು ಕುಳಿತಿದ್ದ ಕಾರ್ಯಕರ್ತರಿಗೂ ಕೂಡ ಬೇಸರ ಆಗಿದೆ. ಹಾಗೆ ಮುಂದಿನ ನಡೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ಸೇರಿ ಚರ್ಚೆ ಮಾಡಬಹುದು. ಯತ್ನಾಳ್ ಒಬ್ಬಂಟಿಯಲ್ಲ, ಅವರ ಜೊತೆ ನಾವಿದೀವಿ ಅಂತ ರಮೇಶ್ ಜಾರಕಿಹೊಳಿ ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಈ ನಾಯಕರು ಯತ್ನಾಳ್ ಉಚ್ಚಾಟನೆಯ ಆದೇಶವನ್ನ ಹಿಂಪಡೆಯುವುದಕ್ಕೆ ಹೈಕಮಾಂಡ್ಗೆ ಒತ್ತಡ ಹೇರ್ತಾರಾ ಅಥವಾ ಹೊಸ ಪಕ್ಷ ಸ್ಥಾಪನೆ ಬಗ್ಗೆ ಏನಾದರೂ ಮಾತುಕತೆ ನಡೆಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ಸೊ ಬಿಜೆಪಿಯಲ್ಲಿ ಹೈಕಮಾಂಡ್ ತೆಗೆದುಕೊಂಡಿರುವಂತಹ ಈ ನಿರ್ಧಾರದಿಂದ ಅಸಮಾಧಾನ ಅಂತೂ ತುಂಬಾ ಮಂದಿಗಿದೆ. ಪಕ್ಷದ ಕಾರ್ಯಕರ್ತರಿಗೂ ಕೂಡ ಅಸಮಾಧಾನ ಇದೆ. ಹಾಗೆ ಯತ್ನಾಳ್ ಅವರ ಮುಂದಿನ ನಡೆ ಏನಾಗಿರಬಹುದು, ಪಕ್ಷಕ್ಕೆ ವಾಪಸ್ ಬರೋ ಚಾನ್ಸಸ್ ಏನಾದ್ರೂ ಇದೆಯಾ, ಬಂದ್ರೂನು ಇದನ್ನ ವಿಜಯೇಂದ್ರ ಸಹಿಸ್ಕೊಳ್ತಾರಾ? ಹೈಕಮಾಂಡ್ನ ಈ ನಿರ್ಧಾರದ ಬಗ್ಗೆ ಯತ್ನಾಳ್ ಅವರ ವಿಚಾರವಾಗಿ ಹಾಗೆ BY ವಿಜಯೇಂದ್ರ ಅವರ ವಿಚಾರವಾಗಿ ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಬಹುದು.